ಅನೇಕತೆಯಿಂದ ಏಕತೆಯ ಕಡೆಗೆ ಸಾಗುವುದೇ ವೈರಾಗ್ಯ, ಅದೇ ಪರಬ್ರಹ್ಮನ ಕಡೆಗೆ ಹೋಗುವ ಮಾರ್ಗ ಎಂದು ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ನಡೆಯುತ್ತಿರುವ ಶ್ರೀಗಳ ಚಾತುರ್ಮಾಸ್ಯ ಕಾರ್ಯಕ್ರಮದ 9ನೇ ದಿನದ ಕಾರ್ಯಕ್ರಮದಲ್ಲಿ ಭಕ್ತರಿಂದ ಪೂಜಾ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು, ಭಗವಂತನ ಕೃಪೆ ನಮಗಿದ್ದಾಗ ನಮ್ಮ ಶಕ್ತಿ ಪ್ರಬಲವಾಗಿರುತ್ತದೆ, ದೇವರ ಕೃಪೆ ಇಲ್ಲದಿದ್ದಾಗ ಶಕ್ತಿ ಕುಂದುತ್ತದೆ. ಹಾಗಾಗಿ ಮಹಾಭಾರತದಲ್ಲಿ ಕೃಷ್ಣನಿಲ್ಲದೆ ಅರ್ಜುನ ಶಕ್ತಿಹೀನನಾಗುತ್ತಾನೆ. ಜಗತ್ತಿನಲ್ಲಿ ಯಾರನ್ನ ನಿನ್ನ ಹತ್ತಿರ ಇರಿಸಬೇಕು, ಯಾರನ್ನ ದೂರ ಮಾಡಬೇಕು ಎಂದು ನಿರ್ಧರಿಸುವುದು ಭಗವಂತ. ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ. ಮನುಷ್ಯ ವ್ಯಾಮೋಹದಿಂದ ದೂರವಿರಬೇಕು. ಭಗವಂತನಲ್ಲಿ ಅಚಲವಾದ ನಂಬಿಕೆ ಇಟ್ಟು ಭಕ್ತಿ ಮಾರ್ಗದಲ್ಲಿ ನಡೆಯಬೇಕು. ಅದಕ್ಕೆ ಈ ಚಾತುರ್ಮಾಸ್ಯ ಕಾರ್ಯಕ್ರಮ ಪ್ರೇರಕವಾಗುತ್ತದೆ ಎಂದು ಶ್ರೀಗಳು ನುಡಿದರು. 12:48 ನಿಮಿಷ, 2:30 ಗಳಿಗೆ ಅಂದರೆ 1 ಗಂಟೆ. ನೀವು ಜ್ಯೋತಿಷ್ಯರವರಿದ್ರೆ ಸರಿ, 2:30 ಗಳಿಗೆ 1 ಗಂಟೆ, 2 ಗಳಿಗೆ ಅಂದರೆ 48 ನಿಮಿಷ. 2 ಗಂಟೆಯಲ್ಲಿ ಪ್ರಾಣ ಹೋಗುವುದಾದ್ರಂತೆ ಯಾರಿಗಾದ್ರೂ ಏನಾಗಲಿಕ್ಕಿಲ್ಲ, ಎಂಥ ಚಕ್ರವರ್ತಿ ಆದರೂ. ಆಗ ಇಚ್ಛಾಶಕ್ತಿಯಿಂದ ಮನೋಸಂಕಲ್ಪದಿಂದ ಭೂಮಿಯಿಂದ ಸ್ವರ್ಗ, ಸ್ವರ್ಗದಿಂದ ಯಾವುದೋ ಒಂದು ಲೋಕಕ್ಕೆ ಹೋಗ್ತಕ್ಕಂಥ ಕ್ಷಣಾರ್ಧದಲ್ಲಿ ಸೇರ್ತಕ್ಕಂಥ ಒಂದು ಶಕ್ತಿ ಇತ್ತು ಆ ಕಾಲದಲ್ಲಿ. ಹಾಗೆ ಕ್ಷಣಾರ್ಧದಲ್ಲಿ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದು ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ತದೇಕ ಚಿತ್ತದಿಂದ ತನ್ನ ಪ್ರಾಣವನ್ನು ಮೂಲಾಧಾರದಿಂದ ಸ್ವಾಧಿಷ್ಠಾನದ ಮಣಿಪೂರದಿಂದ ಅನಾಥದ ವಿಶುದ್ಧಿಯಿಂದ ಆಜ್ಞಾದಿಂದ ಸಹಸ್ರಾರದವರೆಗೆ ಅಲ್ಲಿ ಇಡಾ ಪಿಂಗಳ ಸುಷುಮ್ನದಲ್ಲಿ ಆ ಅಗ್ನಿ ನಾರಿಗಳಲ್ಲಿ ಅಗ್ನಿಯನ್ನು ಪ್ರಜ್ವಲಿಸುವ ಬರೀ 2 ಗಳಿಗೆಯಲ್ಲಿ ತದೇಕ ಚಿತ್ತದ ಸಮಾಧಿಯನ್ನು ಸೇರಿ ತನ್ನ ಶರೀರವನ್ನು ಬಿಟ್ಟು ಮೋಕ್ಷಗಾಮಿ ಆಗ್ತಾನಂತೆ. ಅದಕ್ಕೆ ಶುಭವಾರ್ಷಗಳು ಹೇಳ್ತಾರೆ, ನಿನಗೆ 7 ದಿವಸ ಇದೆ, 7 ದಿವಸದಲ್ಲಿ ಒಳ್ಳೆಯ ಸರಿಯಾದ ರಸ್ತೆಯನ್ನು ನಿಮಗೆ ತಿಳಿಸ್ತೇನೆ ಅಂತೆ. ಅದೇ ಥರ 7 ದಿವಸದಲ್ಲಿ ಅವನಿಗೆ ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂಥ ಎಲ್ಲ ಮುಖ್ಯ ಭಾಗಗಳನ್ನು ಅವನಲ್ಲಿ ಕಥಾರೂಪದಲ್ಲಿ ದಾರ ಎರೆದು ಅವನನ್ನು ಮೋಕ್ಷಗಾಮಿಯಾಗಿ ಮಾಡ್ತಾರಂತೆ. ನಮಗೆಲ್ಲ ಆಸೆ ಆಗ್ತದೆ ಅಲ್ವಾ, ನಾವು ಮೋಕ್ಷಗಾಮಿ ಆಗಬೇಕು, ಭಗವತ್ ಪ್ರಾಪ್ತಿ ಆಗಬೇಕು ಅಂತೆ. ಆದರೆ ನಾನು 1000 ಕೋಟ್ಯಾಧೀಶನಾಗಬೇಕು, ಈ ಭೂಮಿಯಲ್ಲಿ ಚಕ್ರವರ್ತಿ ಇರಬೇಕು, 106 ಫ್ಯಾಕ್ಟ್ರಿಗಳನ್ನು ಮಾಡಬೇಕು, ಇನ್ನೂ 99 ವರ್ಷ ಆದರೂ ಒಳ್ಳೆಯ ಡ್ರೈ ಫ್ರೂಟ್ಸ್ಗಳನ್ನು ತಿಂದು ಜವಾನಾಗಿ ಇರಬೇಕು, ಇನ್ನು ದುಡ್ಡು ಎಣಿಸ್ತಾ ಇರಬೇಕು, ಇನ್ನು ಮಂತ್ರಿ ಸಾರ್ವಕರಾಗಿದ್ದರೆ ಚಿಂತೆ ಇಲ್ಲ, ಸಾಲ ಮಾದರಿ ಆದರೂ ತುಪ್ಪ ತಿನ್ನಬೇಕು, ಗುರುಗಳ ಸತ್ತ ಮೇಲೆ ಏನಾದರೆ ಈಗ ಇರಬೇಕು ಅಂತ ಹೇಳುವವರು ಇದ್ದಾರೆ. ಅದಲ್ಲ, ನಮ್ಮ ಸನಾತನ ಧರ್ಮವನ್ನು ಅನುಸರಿಸುವವರು ನಮಗೆ ಜನ್ಮಾಂತರಗಳ ಇತಿಹಾಸ ಇದೆ. ಆದ ಕಾರಣ ನಾವು ನಮ್ಮ ಬದುಕಿನದ್ದಕ್ಕೂ ಈಗ ವರ್ತಮಾನ ಕಾಲದಿಂದ ಮುಂದೆ ಬರ್ತಕ್ಕಂಥ ದಿನಗಳನ್ನು ನಾವು ಒಳ್ಳೆಯದು ಮಾಡಬೇಕೆಂಬ ಕೈಂಕರ್ಯವನ್ನು ಮಾಡಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಕೋನಹಳ್ಳಿಯಲ್ಲಿ ನಮ್ಮ ಎಲ್ಲ ನಾಯಕರು ಸೇರಿಕೊಂಡು ಇಂಥ ಒಂದು ಶ್ರೀಗಳ ಚಾತುರ್ಮಾಸ್ಯ ಕಾರ್ಯಕ್ರಮದ 9ನೇ ದಿನದ ಕಾರ್ಯಕ್ರಮದಲ್ಲಿ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೊಪ್ಪಾಲಕೇರಿ, ಹೆಗಡೆ ಹಿತ್ತಲ, ನಡುಚಿಟ್ಟೆ, ರಾಮೇಶ್ವರ ಕಂಬಿ, ಶೇಡಿಕುಳಿ, ಪಾವಿನಕುರ್ವ ಹಾಗೂ ಅಂಬೇಗರ ಸಮಾಜ, ಮಾಸೂರು ಗ್ರಾಮದ ಸಮಸ್ತ ಊರ ನಾಗರಿಕರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಕುಮಟಾ ನಾಮಧಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ನಾಯ್ಕರ ಹುಟ್ಟುಹಬ್ಬದ ನಿಮಿತ್ತ ಅವರು ದಂಪತಿ ಸಮೇತರಾಗಿ ಶ್ರೀಗಳ ಆಶೀರ್ವಾದ ಪಡೆದರು. ಶ್ರೀಗಳು ಹುಟ್ಟುಹಬ್ಬದ ಶುಭಾಶಯ ಕೋರಿ ಫಲಮಂತ್ರಾಕ್ಷತೆ ವಿತರಿಸಿ ಹರಸಿದರು.
ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಕ್ತೇಸರರಾದ ಮಹಾಬಲೇಶ್ವರ ತಿಮ್ಮಪ್ಪ ನಾಯ್ಕ್, ಮೋಹನ ಗೋವಿಂದ ನಾಯ್ಕ್, ಶಂಕರ ದೇವಗಿ, ಅಂಬಿಗ ಸಮಾಜದ ಮುಖ್ಯಸ್ಥರು, ಅಂಬಿಗ ಸಮಾಜದ ಯಜಮಾನರಾದ ರಾಮ ಅಂಬಿಗ, ಸಂದೀಪ ಲಕ್ಷ್ಮಣ್ ನಾಯ್ಕ್ ಅವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದರು. ಫಲಮಂತ್ರಾಕ್ಷತೆ ಪಡೆದರು. ಜಗದೀಶ ಗಣಪತಿ ನಾಯ್ಕ್ ದಂಪತಿ ತೊಪ್ಪಲಕೇರಿ ಅವರು ವೈಯಕ್ತಿಕವಾಗಿ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ತೊಪ್ಪಲಕೇರಿ, ಪಾವಿನಕುರುವ, ರಾಮೇಶ್ವರ, ಕಂಬಿ ಹಾಗೂ ನಡುಚಿಟ್ಟೆ ಹೆಗಡೆ ಹಿತ್ತಲನ ಸಮಾಜ ಬಾಂಧವರು ಗುರು ಸೇವೆಯನ್ನು ಸಲ್ಲಿಸಿದರು. ಮಧ್ಯಾಹ್ನ ಪ್ರಸಾದ ಭೋಜನದಲ್ಲಿ 1000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಶ್ರೀಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.